ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಾಯಕರು ಮಾಜಿ ಸಂಸದ ಬಸವರಾಜ್ ಅವರು ನಮ್ಮ ಮನೆಗೆ ಹೋಗಿ ಈಗ ತಾನೇ ಉಪಹಾರ ಎಲ್ಲ ಸ್ವೀಕಾರ ಮಾಡಿ ಹೋಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಜನ ಇವತ್ತು ಆತುರಿತಾ ಇದ್ದಾರೆ, ಒಂದು ಬದಲಾವಣೆ ತರಬೇಕು ಅಂತ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಆಬ್ಸಲ್ಯೂಟ್ ಮೆಜಾರಿಟಿ ಪಡೆದು ನಾವು ಸರ್ಕಾರ ರಚನೆ ಮಾಡ್ತೇವೆ ಅನ್ನೋಂಥ 100ಕ್ಕೆ 100 ನಮಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ವಿಜಯೇಂದ್ರ ಸೇರಿ ಎಲ್ಲರೂ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ವಿ ಆಲ್ರೆಡಿ ಡಿಸೈಡೆಡ್ ಇನ್ ಡೆಲ್ಲಿ. ದೇವೇಗೌಡರು ಅವರೆಲ್ಲರ ಜೊತೆ ಮಾತನಾಡಿದ್ದಾರೆ, ಕುಮಾರಸ್ವಾಮಿ ಅವರೆಲ್ಲ ಸೇರಿ. ಬಹುಶಃ JDS BJP ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಅನಿವಾರ್ಯ ಆಗುತ್ತೆ. ಡೆಲ್ಲಿಲಿ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಥ್ಯಾಂಕ್ ಯು. ಸರಿಯಲ್ಲ ರೀ, ಈ ಥರ ಯಾವುದೇ ಈ ಥರ ಈಗಾಗಲೇ ಎಲ್ಲವೂ ದುಬಾರಿಯಾಗಿ ಜನ ಬದುಕೋದು ಕಷ್ಟ ಆಗಿದೆ. ಮತ್ತು ಒಂದೊಂದೇ ಬೆಲೆಯನ್ನು ಜಾಸ್ತಿ ಮಾಡ್ಕೊಂಡು ಹೋದರೆ ಸಾಮಾನ್ಯ ಜನ ಬದುಕೋಕ್ಕಾಗೋದಿಲ್ಲ. ಇದನ್ನು ಇನ್ನು ಮುಂದಾದರೂ ಇದನ್ನು ನಿಲ್ಲಿಸಬೇಕು. ಈಗ ಮಾಡಿರೋದು ಹೆಚ್ಚುವರಿ ಮಾಡಿರೋದನ್ನು ವಾಪಸ್ ತಗೋಬೇಕು ಅಂತ ಒತ್ತಾಯ ಮಾಡಿ. ಪ್ರಧಾನಿ ಮೋದಿ ಅವರು ಮಾತಾಡಿಲ್ಲ ಅಂತ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.